ದೇವನಹಳ್ಳಿ, ನಂದಗುಡಿ, ಹೊಸಕೋಟೆ, ಸೂಲಿಬೆಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ, ಶಿಡ್ಲಘಟ್ಟ, ಹೆಚ್ ಕ್ರಾಸ್ ಮತ್ತು ಕೋಲಾರ ಜಿಲ್ಲೆಯ ಮಾಸ್ತಿ, ಮಾಲೂರು ಪೊಲೀಸ್ ಸ್ಟೇಷನ್ಗಳ ವ್ಯಾಪ್ತಿಗಳಲ್ಲಿ ಸುಮಾರು 20 ಲಕ್ಷ ರೂಪಾಯಿಗಳ ಮೌಲ್ಯದ ಬೈಕ್ಗಳನ್ನು ಕಳ್ಳತನ ಮಾಡಿದ್ದ ವಿಜಯಪುರದ ಮಂಡಿಬೆಲೆ ರಸ್ತೆಯಲ್ಲಿ ವಾಸವಾಗಿದ್ದ ಖಲೀಲ್ ಅಹ್ಮದ್ ಎಂಬ ಆರೋಪಿಯನ್ನು ವಿಜಯಪುರ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಬಂಧಿಸಿ ಆರೋಪಿಯಿಂದ 42 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಬಗ್ಗೆ ಪ್ರೆಸ್ ಮೀಟ್ ನಡೆಸಿದ ಎಸ್ಪಿ ಚಂದ್ರಕಾಂತ್ ಅವರು ಪ್ರಕರಣದ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು. ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಬೈಕ್ ಕಳ್ಳತನವಾಗಿದೆ ಎಂದು ಮುನಿಕೃಷ್ಣ ಎಂಬಾತ ಕಂಪ್ಲೇಂಟ್ ಕೊಟ್ಟದ್ರು. ಕಂಪ್ಲೇಂಟ್ ಆಧರಿಸಿ ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಳ್ಳರನ್ನು ಪತ್ತೆ ಹಚ್ಚಲು ಬೆನ್ನತ್ತಿದ ವಿಜಯಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಅವರ ತಂಡ ಒಂದೇ ದಿನದಲ್ಲಿ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳ್ಳತನ ಮಾಡಿರುವ ಬೈಕ್ಗಳ ಕುರಿತು ಕಳ್ಳನಿಂದ ಮಾಹಿತಿ ಪಡೆದುಕೊಂಡಿರುವ ಪೊಲೀಸರು 20 ಲಕ್ಷ ರೂಪಾಯಿ ವ್ಯಾಲ್ಯೂ ಇರುವ 42 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಬಗ್ಗೆ ಜಿಲ್ಲೆ ಪೊಲೀಸ್ ಎಸ್ಪಿ ಚಂದ್ರಕಾಂತ್, ಅಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ, ಲಕ್ಷ್ಮೀನಾರಾಯಣ, ದೊಡ್ಡಬಳ್ಳಾಪುರ ಡಿವೈಎಸ್ಪಿ ಎಸ್ ಪಾಂಡುರಂಗ, ವಿಜಯಪುರ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಪ್ರೆಸ್ ಮೀಟ್ನಲ್ಲಿದ್ದರು. ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 18/6/2026ರಂದು ಒಬ್ಬ ಫಿರ್ಯಾದಿದಾರರಾದಂಥ ಮುನಿಕೃಷ್ಣ ಅನ್ನೋರು ಠಾಣೆಗೆ ಒಂದು ದೂರು ನೀಡಿದ್ದಾರೆ. ಒಂದು 2 ವೀಲರ್ ಸ್ಪೆಂಡರ್ ಕಳ್ಳತನ ಆಗಿದೆ, ಇದು ಪತ್ತೆ ಮಾಡಿಕೊಡಿ ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ. ಈ ಪ್ರಕರಣ ದಾಖಲಾದ ನಂತರ ನಮ್ಮ ವಿಜಯಪುರ ಠಾಣೆಯ ಇನ್ಸ್ಪೆಕ್ಟರ್ ಸಿಬ್ಬಂದಿಗಳು ನಿತ್ಯರವಾದಂಥ ಒಂದು ಕೆಲಸ ಮಾಡಿದ್ದಾರೆ. ಆ ಪ್ರಕರಣವನ್ನು ಭೇದಿಸಿ ಆರೋಪಿಯಾಗಿರ್ತಕ್ಕಂಥ ಖಲೀಲ್ ಅಹ್ಮದ್ ಬಿನ್ ಶಫೀವುಲ್ಲಾ 46 ವರ್ಷ, ಆತನು ಸಹ ವಿಜಯಪುರ ಟೌನ್ ಆತನೇ. ಆತನ ದಸ್ತಗಿರಿ ಮಾಡಿ ಆತನು ಕೊಟ್ಟ ಮಾಹಿತಿಯ ಮೇರೆಗೆ ಸುಮಾರು 42 ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಈ ದಿನ ಮಾನ್ಯ ನ್ಯಾಯಾಲಯದಿಂದಲೂ ಸಹ ಅನುಮತಿ ಪಡೆದು ಪತ್ತೆಯಾಗಿರ್ತಕ್ಕಂತಹ ಮತ್ತು ದೂರು ದಾಖಲಾಗಿರ್ತಕ್ಕಂಥ ಮಾಲೀಕರಿಗೆ ಈ ವಾಹನಗಳನ್ನು ಒಪ್ಪಿಸುವ ಕಾರ್ಯಕ್ರಮ ಹಾಗೂ ಜನರಲ್ಲಿ ತಮ್ಮ ಮುಖಾಂತರ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ಇಲ್ಲಿ ವಿಜಯಪುರ ಠಾಣೆಯವರು ಹಮ್ಮಿಕೊಂಡಿದ್ದಾರೆ. ನಿಜವಾಗಿ ಅವರು ಇತಿಹಾಸವಾದಂಥ ಒಂದು ಕೆಲಸ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣ ಬಂದ ಮೇಲೆ ವಿಜಯಪುರದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಚಟುವಟಿಕೆಗಳ ತಡೆಗಟ್ಟುವಿಕೆ ಮತ್ತು ಪತ್ತೆ ಹಚ್ಚುವ ಕಾರ್ಯ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರ ಕಾರ್ಯ ಶ್ಲಾಘನೀಯ ಮತ್ತು ಸಾರ್ವಜನಿಕರು ಸಹ ನಮಗೆ ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲ ಸರ್ ಲಕ್ಷ್ಮಣ ಬಂದ ಮೇಲೆ ಒಳ್ಳೆ ಕೆಲಸಗಳಾಗ್ತಾ ಇದೆ ಅಂತ. ಸೊ ಇಲಾಖಾ ವತಿಯಿಂದ ನನ್ನ ವೈಯಕ್ತಿಕವಾಗಿ ಆ ಬಗ್ಗೆ ಮತ್ತು ಆ ತಂಡದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದು ಒಂದು ಫನ್ನಿ ಅಂತಂದರೆ ಆತನು ಹಿಂದೆ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಜೀವನ ನಿರ್ವಹಿಸೋದು ಕಷ್ಟದಾಯಕ ಅಂತ ಹೇಳಿ ಈ ಒಂದು ವಾಹನ ಕದ್ದು ಬಹಳ ಸುಲಭವಾಗಿ ಹಣ ಗಳಿಸ್ತಕ್ಕಂಥ ಒಂದು ಕೃತ್ಯ ಆಗ್ತಾನೆ. ಸುಮಾರು 20-25 TV ತನ್ನ ಜೊತೆಯಲ್ಲಿ ಇಟ್ಕೊಂಡಿರ್ತಾನೆ. ಸೊ ನಮ್ಮ ಪೊಲೀಸ್ ಸ್ಟೇಷನ್ ಮುಂದೆನೂ ಒಂದು ವಾಹನ ಕದ್ದಿರ್ತಾನೆ. ಅದು ಪ್ರಕರಣ ದಾಖಲಾಗಿದೆ. ಆದರೆ ಆತನು ರ್ಯಾಂಡಮ್ ಆಗಿ ಏನು ಈ ವೆಹಿಕಲ್ನ ವಾಚ್ ಮಾಡಿ ಯಾರೂ ಇಲ್ವಾ ಆ ರೀತಿ ಇಲ್ಲ, ಸ್ಟ್ರೈಟ್ ಅವೇ ಹೋಗೋದು, ಓಪನ್ ಮಾಡೋದು, ಎಸ್ಕೊಂಡು ಹೋಗೋದು. ಮತ್ತು ಇಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಈತನಿಗೆ ಹತ್ರ ಯಾರು ಪರ್ಚೇಸ್ ಮಾಡ್ತಾರೋ ಅವರು ಈತನಿಗೆ ಪ್ರೇರೇಪಣೆ ದುಷ್ಪ್ರೇರಣೆ ಮಾಡ್ತಾ ಇದ್ದಿದ್ದು ಇಂತಹ ತನಿಖೆಯಲ್ಲಿ ನಮ್ಗೆ ತಿಳಿದು ಬಂದಿದೆ. ನೀವು ಹೀರೋ ಹೊಂಡಾ ಸ್ಪೆಂಡರ್ ಮಾತ್ರ ಕೊಟ್ಟರೆ ನಾವು ಮಾರಾಟ ಮಾಡಿಕೊಡ್ತೀವಿ ಅಂತ. ಅದು ಬಹಳ ಕಡಿಮೆ, 2-2.5 ಸಾವಿರ ರೂಪಾಯಿಗೆ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ದುಡ್ಡನ್ನು ವಾಟ್ಸಪ್ ಆತನಿಗೆ ಫೋನ್ಪೇ ಮುಖಾಂತರ ಮಾಡಿದ್ದಾರೆ. ಅವನ್ನೂ ಸಹ ಪತ್ತೆ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನೂ ಸಹ ಕ್ರಮ ಕೈಗೊಳ್ತೀವಿ. ಓನ್ಲಿ ಸ್ಪೆಂಡರ್ಸ್, ಯಾಕಂತಂದರೆ ಮೈಲೇಜ್ ಜಾಸ್ತಿ ಬರ್ತದೆ ಮತ್ತು ಬಡವರು ಮೈಲೇಜನ್ನು ಇಷ್ಟಪಡ್ತಾರೆ. ಹಾಗಾಗಿ ಇಲ್ಲಿ ಏನು 42 ವಾಹನಗಳು ನಾವು ವಶಪಡಿಸ್ಕೊಂಡಿದ್ದೀವಿ, ಅದರಲ್ಲಿ 41 ವೆಹಿಕಲ್ಲು ಓನ್ಲಿ ಹೀರೋ ಹೋಂಡಾಗೆ ಸೇರ್ತಕ್ಕಂಥ ವಾಹನಗಳು. ಅದರದ್ದು ಉದ್ದೇಶ ನಿಮಗೆಲ್ಲ ಕ್ಲಿಯರ್ ಆಯಿತು ಈಗ. ಹಾಗಾಗಿ ಕದ್ದಿರೋದು ಎಷ್ಟು ಅಪರಾಧನೋ ಗರಿಯಕ್ಕೆ ದುಷ್ಪ್ರೇರಣೆ ನೀಡಿರ್ತಕ್ಕಂಥದ್ದು ಅಷ್ಟೇ ದೊಡ್ಡ ಅಪರಾಧ. ಅವ್ರ ಪತ್ತೆಗಾಗಿ ಸಹ ಕ್ರಮ ಕೈಗೊಳ್ಳಲಾಗ್ತದೆ. ಅವ್ರನ್ನೂ ಸಹ ಈ ಪ್ರಕರಣದಲ್ಲಿ ಸೇರಿಸಿ ಮಾನ್ಯ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸ್ತೀವಿ. ತಾವುಗಳು ಸಹ ಮಾಲೀಕರಿಗೆ ಇದು ಜಾಗೃತಿ ಮೂಡಿಸಬೇಕು. ಯಾಕಂದರೆ ವಾಹನಗಳನ್ನ ಎಲ್ಲೇ ನಿಲ್ಲಿಸಬೇಕಾದ್ರೆ ಅವರು ಎಲ್ಲ ರೀತಿಯಾದಂಥ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕು.
ಈಗ ಲೇಟೆಸ್ಟಾಗಿ ವೀಲ್ಗೆ ಕೀ ಹಾಕೋದು ಬಂದಿದೆ. ಅದಾದರೆ ಉತ್ತಮ ಅಂತ ಸಹ ನಾವು ಜನಸಾಗೃತಿ ಮಾಡಬೇಕು. ನಾವು ಇದರಲ್ಲಿ ಪರಿಣಾಮಕಾರಿ ನೆರವೇರಲಿಕ್ಕೆ ಪ್ರತಿದಿನ ಈ ವೆಹಿಕಲ್ಸ್ ಕೇಸ್ ಹಾಕ್ತಾಯಿದ್ದೀವಿ. ಆವಾಗ ಹೆಲ್ಮೆಟ್ ಇದ್ದದ್ದು ಮತ್ತು ರ್ಯಾಷನ್ನ ಬಿಜೆಂಟಾಗಿ ಓಡಿಸ್ತಕ್ಕಂಥದ್ದು ಕುಡಿದು ಓಡಿಸೋದ್ರ ಜೊತೆಗೆ ದಾಖಲೆಗಳನ್ನು ಸಹ ಪರಿಶೀಲನೆ ಮಾಡ್ತೀವಿ. ಕೆಲವ್ರಿಗೆ ಅದು ನ್ಯೂಸೆನ್ಸ್ ಅಂತ ಅನಿಸ್ಬೋದು, ಆದರೆ ನೋಡು ಅದರಿಂದ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಈಗ ಅರ್ಥ ಆಗ್ತದೆ. ಅವನು ಕದ್ದು ಓಡಿಸ್ತಾ ಇದ್ರೆ ಅದು ಗೊತ್ತಾಗ್ತದೆ. ಅವನೇನಾದ್ರು ಆಕ್ಸಿಡೆಂಟ್ ಆದರೆ ಸತ್ತ ಅವನಿಗೆ ಏನು ಪರಿಹಾರ ಬರೋದಿಲ್ಲ. ಮತ್ತು ನಾವು ಆ ಸತ್ತವ್ರಿಗೆ ಇನ್ಶೂರೆನ್ಸ್ ಇಲ್ಲ, DL ಇಲ್ಲ, ವಾಹನನೂ ಕದ್ದಿರೋದಂದರೆ ನಾಳೆ ಬೆಳಗ್ಗೆ ನತದೃಷ್ಟ ಕುಟುಂಬಕ್ಕೆ ಅನ್ಯಾಯ ಆಗ್ತದೆ ಅಂತೇಳಿ ಎಸ್ಪೆಷಲಿ ನಾನು ಬಂದ ಮೇಲೆ ಹೋದ ವರ್ಷ ಎಷ್ಟು ಪ್ರಕರಣಗಳು ದಾಖಲೆ ಆಗಿದೆಯೋ ಈಗ 3 ತಿಂಗಳಲ್ಲೇ ನಾವು ಅಷ್ಟು ಪ್ರಕರಣ ದಾಖಲೆ ಮಾಡಿದ್ವಿ. ಮತ್ತು ಆ ದಂಡವನ್ನು ಸಹ ಕಟ್ಟಿರ್ತೀವಿ. ಅವುಗಳೆಲ್ಲ ಈ ಪೊಲೀಸರ ಕೆಲಸಕ್ಕೆ ಏನು ಕೋರ್ಟ್ ಕೇಸಸ್ ಆಗ್ತಾ ಇದ್ದಾರೋ ಅದಕ್ಕೆ ನಾವೆಲ್ಲ ಸಹಕರಿಸಬೇಕು, ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಇಂಥ ಅಪರಾಧಗಳು ಆಗದಂತೆ ನಾವು ಕ್ರಮ ತಗೊಳ್ತೀವಿ. ಅದಕ್ಕೆ ನಾವು ಮೀಡಿಯಾದವರ ಸಹಕಾರವನ್ನು ನಾನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಟು ಆಲ್.